ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳು, ಇವತ್ತಿನ ದಿನ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ ಕೊನೆಯ ಕ್ಷಣದ ತಯಾರಿ ಅಂತೇಳಿ ಮಾಡೋಣ. ಏನಂತಂದ್ರೆ ಗಣಿತದಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಇನ್ನೊಂದ್ ಸ್ವಲ್ಪ ಕ್ವಶನ್ಗಳನ್ನ ನಿಮಗೆ ಇವತ್ತಿನ ವಿಡಿಯೋ ಕ್ಲಾಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಏನು ಅಂತ ಹೇಳಿ ನೋಡ್ರಿ. ಇಲ್ಲಿ ಒಂದರಿಂದ 100ರವರೆಗೆ 9 ಎಷ್ಟು ಬಾರಿ ಬರುತ್ತದೆ ಅಂತ ಹೇಳಿ ಕೇಳ್ಯಾರ. ಸ್ವಾಭಾವಿಕ ಸಂಖ್ಯೆಗಳಲ್ಲಿ 1ರಿಂದ 100ರವರೆಗೆ 9 ಎಷ್ಟು ಬಾರಿ ಬರುತ್ತದೆ ಅಂತ ಹೇಳಿ ಕೇಳ್ಯಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ ಬೇಗ ಏನ್ ಮಾಡ್ಕೊಡ್ರಿ ಅಂತಂದ್ರ ಈ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡ್ಕೊಡ್ರಿ. ಇಲ್ಲಿ ನೋಡ್ರಿ, 1ರಿಂದ 100ರವರೆಗೆ 9 ಎಷ್ಟು ಬಾರಿ ಬರ್ತದ ಅಂತ ಕೇಳಿದಾಗ ನಮಗ್ 1ರಿಂದ ಸ್ಟಾರ್ಟ್ ಆಗಿ 9 ಎಲ್ಲಿಗೆ ಬರ್ತದ ಅಂತಂದ್ರ 9 1 ಬರ್ತದ, ಆಮೇಲೆ 19, ಆಮೇಲೆ 29, ಆಮೇಲೆ 39, ಆಮೇಲೆ 49, 59, 69, 79, 89, ಆಮೇಲೆ 90, 91, 92, 93, 94, 95, 96, 97, 98, ಆಮೇಲೆ 99. ಹೌದಾ? ಇಷ್ಟು ಸಂಖ್ಯೆ ಒಳಗೆ ನಮಗ 100ರವರೆಗೂ ಏನಾಗ್ತಾವಂತಂದ್ರ ಇಷ್ಟು ಸಂಖ್ಯೆಗಳಲ್ಲಿ 9 ಅನ್ನೋದು ಬರ್ತದ. ಹಾಗಾದ್ರೆ ಇಲ್ಲಿ ಎಷ್ಟು ಸರಿ ಬರ್ತದ ಅಂತೇಳಿ ಎಣ್ಸೋಣ ನಾವೀಗ. 1 2 3 4 5 6 7 8 9 10 11 12 13 14 15 16 17 18 19 ಅಂತ ಹಾಕಿದ್ರೆ ಅದು ಆನ್ಸರ್ ತಪ್ಪಾಗತ್ತೆ. ಇಲ್ಲಿ ಇನ್ನೊಂದು 9 ಬಂದದ. ಹಾಗಾಗಿ 9 ಎಷ್ಟು ಬಾರಿ ಬರ್ತದ ಅಂತಂದ್ರ ನಮಗ 20 ಬಾರಿ ಬರ್ತದ. 1ರಿಂದ 100ರವರೆಗಿನ 9 ಅನ್ನೋ ಅಂಕಿ ಎಷ್ಟು ಸಾರಿ ಬರ್ತದೆ ಅಂತ ಕೇಳಿದಾಗ 20 ಬಾರಿ ಬರ್ತದ. ಹಾಗೆ ಏನ್ ಮಾಡ್ರಿ ಅಂತಂದ್ರ 1ರಿಂದ 100ರವರೆಗಿನ 8 ಎಷ್ಟು ಬಾರಿ ಬರ್ತದ ಅಂತೇಳಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ. ಹೌದಾ? 9 8 ಎಷ್ಟು ಬಾರಿ ಬರ್ತದ ಅಂತ ಹೇಳಿ ಏನ ಮಾಡ್ರಿ, ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸ್ರಿ. ಹಾಗೆ ಏನ್ ಮಾಡ್ರಿ ಅಂತಂದ್ರ ಇನ್ನು ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ, ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ಹಾಗಾದ್ರೆ ಎರಡನೇ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ರಿ. 100 ಮೀಟರ್ ಈಕ್ವಲ್ ಟು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ. ಹಾಗಾದ್ರೆ ಏನ್ ನೋಡ್ರಿ, ಇಲ್ಲಿ ಆಪ್ಷನ್ ಎ 1 ಡೆಕಾಮೀಟರ್, ಆಪ್ಷನ್ ಬಿ 1 ಮೀಟರ್, ಆಪ್ಷನ್ ಸಿ 1 ಕಿಲೋಮೀಟರ್, ಆಪ್ಷನ್ ಡಿ 1 ಹೆಕ್ಟೋಮೀಟರ್ ಅಂತ ಕೊಟ್ಟಾರ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ನಮಗೆ 5ನೇ ತರಗತಿ ಸಿಲೆಬಸ್ ಅಲ್ಲಿ ಇದೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ನಾನು ಚಾರ್ಟ್ ಮುಖಾಂತರ ನಿಮಗ್ ತೋರಿಸ್ತಾ ಇದ್ದೀನಿ. 1 ಕಿಲೋಮೀಟರ್ ಅಂದ್ರ ಅಲ್ಲಿ ನೋಡ್ರಿ, 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ಸ್ ಇರ್ತಾವ್ರಿ? 1000 ಮೀಟರ್ಸ್ ಇರ್ತಾವ. ಹೌದಾ? 1000 ಮೀಟರ್ ಆದಾಗ ಏನಾಗ್ತದ ಅಂತಂದ್ರ 1 ಕಿಲೋಮೀಟರ್ ಆಗ್ತದ ನಮಗ್. ಹೌದಾ? 1 ಕಿಲೋಮೀಟರ್ ಆಗ್ತದ. ಹಾಗೆ ಏನಂತಂದ್ರ 1 ಹೆಕ್ಟೋಮೀಟರ್ ಈಕ್ವಲ್ ಟು 100 ಮೀಟರ್ಸ್. ಇಲ್ಲಿ ಕ್ವಶನ್ ಕೇಳಿದ್ ನಮ್ಗದ 100 ಮೀಟರ್ ಅಂತಂದ್ರೆ ಎಷ್ಟಾಗ್ತದ ರೀ? 1 ಹೆಕ್ಟೋಮೀಟರ್ ಆಗ್ತದ. ಹಾಗೆ ನೋಡ್ರಿ, ನಿಮ್ಗೆ ಇನ್ನು ಪ್ರಶ್ನೆಗಳನ್ನ ಕೇಳಬಹುದು. ಇಲ್ಲಿ 1 ಡೆಕಾಮೀಟರ್ ಅಂದ್ರೆ 10 ಮೀಟರ್ಸ್ ಇರ್ತಾವ. 1 ಡೆಕಾಮೀಟರ್ DM. ಹೌದಾ? ಡೆಕಾಮೀಟರ್ ಅಂದ್ರೆ ಎಷ್ಟ್ ಇರ್ತಾವ್ರಿ? 10 ಮೀಟರ್ಸ್ ಇರ್ತಾವ. ಇನ್ನ 1 ಮೀಟರ್ ಆತ. ಆಮೇಲೆ ಡೆಸಿಮೀಟರ್ ಅಂದ್ರ ನೋಡ್ರಿ, 1 ಡೆಸಿಮೀಟರ್ ಅಂತಂದ್ರ 0.1 ಮೀಟರ್ ಇರ್ತಾವ. ಹೌದಾ? 1 ಡೆಸಿಮೀಟರ್ ಅಂತಂದ್ರ 0.1 ಮೀಟರ್ ಇರ್ತದ. ಆಮೇಲೆ 1 ಸೆಂಟಿಮೀಟರ್ ಅಂದ್ರ 1 ಸೆಂಟಿಮೀಟರ್ ಅಂತಂದ್ರೆ 1 ಸೆಂಟಿಮೀಟರ್ ಅಲ್ಲಿ ಎಷ್ಟು ಮೀಟರ್ಗಳು ಇರ್ತಾವ ಅಂತಂದ್ರ 0.01 ಮೀಟರ್ ಇರ್ತಾವ. ಹೌದಾ? 1 ಸೆಂಟಿಮೀಟರ್ ಅಲ್ಲಿ ಎಷ್ಟು ಮೀಟರ್ ಇರ್ತಾವ ಅಂತಂದ್ರ 0.01 ಮೀಟರ್ ಇರ್ತದ. ನೆಕ್ಸ್ಟ್ ನೋಡ್ರಿ, 1 ಮಿಲಿಮೀಟರ್ ಅಲ್ಲಿ ಎಷ್ಟು ಮೀಟರ್ಗಳು ಇರ್ತಾವ ಅಂತಂದ್ರ 0.001 ಮೀಟರ್ಸ್ ಅಂತ ಇರ್ತಾವ. ಹೌದಾ? ಅರ್ಥ ಆಯ್ತು ಅಂತ ಅನ್ಕೋತಾ ಇದ್ದೀನಿ. ನೋಡ್ರಿ, ನಿಮ್ಗೆ ಯಾರಿಗಾದ್ರೂ ಇನ್ನೂ ಕನ್ಫ್ಯೂಷನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಲ್ಲಿ ನೋಡ್ರಿ, 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಇರ್ತಾವ? 1000 ಮೀಟರ್ ಇರ್ತಾವ. 1 ಹೆಕ್ಟೋಮೀಟರ್ಗೆ 100 ಮೀಟರ್ಸ್ ಇರ್ತಾವ. 1 ಡೆಕಾಮೀಟರ್ಗೆ 10 ಮೀಟರ್ಸ್ ಇರ್ತಾವ. ಹೌದಾ? ಆಮೇಲೆ ಡೆಸಿಮೀಟರ್ಗೆ ಏನಿರ್ತಾವ ಅಂತಂದ್ರೆ 0.1 ಮೀಟರ್ ಇರ್ತದ. ಸೆಂಟಿಮೀಟರ್ಗೆ 0.01 ಮೀಟರ್ಸ್ ಇರ್ತಾವ. ಆಮೇಲೆ ಮಿಲಿಮೀಟರ್ಗೆ 0.01 ಮೀಟರ್ಸ್ ಇರ್ತಾವ. ವಿದ್ಯಾರ್ಥಿಗಳೇ, ಇನ್ನು ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ.
ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಒಂದು ತರಗತಿಯಲ್ಲಿ 400 ಜನ ವಿದ್ಯಾರ್ಥಿಗಳಿದ್ದಾರೆ. 400 ಸ್ಟೂಡೆಂಟ್ ಇನ್ ಕ್ಲಾಸ್. ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟದ ಅಂತಂದ್ರ 225. ಆದರೆ ಗಂಡು ಮಕ್ಕಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳ್ಯಾರ. ಒಂದು ತರಗತಿ ಅಂತಂದ್ರ ಒಂದು ಕ್ಲಾಸ್ ಅಲ್ಲಿ ಎಷ್ಟು ಜನ ಮಕ್ಕಳು ಇರ್ತಾರ ಅಂತಂದ್ರ, ನೀವು ಎಕ್ಸಾಂಪಲ್ ತಗೋರಿ, 5ನೇ ತರಗತಿಯಲ್ಲಿ ಎಷ್ಟು ಜನ ಮಕ್ಕಳದಾರಿ? ಟೋಟಲ್ 400 ಜನ ಅದಾರ. ಹೌದಾ, 400 ಜನ ಅದಾರ. ಅದ್ರೊಳಗೆ ಎಷ್ಟದಾರ ಅಂತಂದ್ರ ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟದ ಅಂತಂದ್ರ, ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟದ ಅಂತಂದ್ರ ರೀ 225 ಅದ. ಹೌದಾ, ಹಾಗಾದ್ರ ನಮಗ ಒಟ್ಟು ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆಯನ್ನ ಕಳೆದಾಗ ನಮಗ ಏನ್ ಬರ್ತದ ಅಂತಂದ್ರ ಗಂಡು ಮಕ್ಕಳ ಸಂಖ್ಯೆ ಬರ್ತದ. ಹಾಗಾಗಿ ಇಲ್ಲಿ ನೋಡ್ರಿ, ಕಳೆದ್ ಬಿಡೋಣ. ಈಗ 10ರಲ್ಲಿ 5 ಕಳೆದ್ರೆ 5 ಉಳಿತು. ಆಮೇಲೆ 10ರಲ್ಲಿ 3 ಕಳೆದ್ರೆ 7 ಉಳಿತು. ನೆಕ್ಸ್ಟ್ 4ರಲ್ಲಿ 3 ಕಳೆದ್ರೆ ಎಷ್ಟು ಉಳಿತದ ರೀ? 1 ಉಳಿತು. ಹಾಗಾದ್ರೆ ಗಂಡು ಮಕ್ಕಳ ಸಂಖ್ಯೆ ಎಷ್ಟ್ರಿ? ನಮಗ ಗಂಡು ಮಕ್ಕಳ ಸಂಖ್ಯೆ ಎಷ್ಟ್ರಿ? 175. ಹೌದಾ, 175. ಆಪ್ಷನ್ ಬಿ ಇದಕ್ಕೇನಂತ ಅಂದ್ರ ಸರಿಯಾದ ಉತ್ತರ. ಹಾಗಾದ್ರೆ ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 25ರ ವರ್ಗ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದಾರ. ನಿಮಗ್ ಡೈರೆಕ್ಟ್ ಆಗಿ ಬರ್ತಿದ್ರೆ ಮಾಡಿ, ಇಲ್ಲ ಅಂತಂದ್ರೆ 25 × 25 ಮಾಡ್ಕೋತ ಕುಂಡ್ರಬೇಡ್ರಿ. ಯಾಕೆ ಅಂತಂದ್ರ ಇಲ್ಲಿ ನೋಡ್ರಿ, ಒಂದು ಟ್ರಿಕ್ ಅನ್ನ ನಾನು ಹೇಳ್ಕೊಡ್ತೀನಿ. 25 × 25 ಮಾಡಿದಾಗ ಕೂಡ ಏನ್ ಬರ್ತದ ಅಂತಂದ್ರ ಇದೇ ಆನ್ಸರ್ ಬರ್ತದ. ಇಲ್ಲಿ ನೋಡ್ರಿ, 25ರ ವರ್ಗ ಸಂಖ್ಯೆ ಕೇಳಿದಾರ ಅಂತಂದ್ರ ನಾನು ಏನ್ ಮಾಡ್ಬೇಕು? ಇಲ್ಲಿ ಫಸ್ಟ್ನೇ ಸಂಖ್ಯೆ, ಇಲ್ಲಿ 10ರ ಸ್ಥಾನದೊಳಗೆ ಯಾವ ಸಂಖ್ಯೆ ಐತಿ ಅಂತಂದ್ರ 2 ಅದ. 2ನ್ನ 2ರ ಮುಂದಿನ ಸಂಖ್ಯೆ ಯಾವ್ದ್ರಿ? 3. ಇಲ್ಲಿ 1 2 3 ಅಂತ ಇರ್ತಾವಲ್ಲ, ಇಲ್ಲಿ 2ರ ಮುಂದಿನ ಸಂಖ್ಯೆ ಯಾವ್ದಂತಂದ್ರ 3. 2 3 ಇಂಟು ಮಾಡಿ ಇಟ್ಕೊಳ್ತೀನಿ. ಆಮೇಲೆ ಏನ್ ಮಾಡ್ತೀನಿ ಅಂತಂದ್ರ 5ರ ವರ್ಗ ಸಂಖ್ಯೆಯನ್ನ ಮಾಡ್ತೀನಿ. 2ರ ಮುಂದಿನ ಸಂಖ್ಯೆಯನ್ನ ಏನ್ ಮಾಡ್ಬೇಕು? 3ಲ್ಲೇ 2 3ಲೆ 6 ಬರ್ತದ. ಹೌದಾ, 2 3ಲೆ 6. ಹಾಗಾದ್ರೆ ನಿಮ್ಗೆ 5ರ ವರ್ಗ ಸಂಖ್ಯೆ ಗೊತ್ತು. 5 5 ಎಷ್ಟು? 25. ಹಾಗಾದ್ರೆ ನಮಗೆ 25ರ ವರ್ಗ ಸಂಖ್ಯೆ ಎಷ್ಟಾಗ್ತದ ಅಂತಂದ್ರ 625. ಆಪ್ಷನ್ ಎ ಅಂತ ಹೇಳಾಗ್ತದ. ಇದೇ ರೀತಿ ನೀವು ಟ್ರಿಕ್ ಅನ್ನ ಯೂಸ್ ಮಾಡಬಹುದಾ ಅಂತೇಳಿ ಕೇಳ್ತೀರಿ. ಹೌದಾ, ಮಾಡಬಹುದು. ಕೊನೆಗೆ ಯಾವುದೇ ಸಂಖ್ಯೆ 5ರ ವರ್ಗ ಇತ್ತು ಅಂತಂದ್ರ, ಕೊನೆಯ ಸಂಖ್ಯೆ 5ರ ವರ್ಗ ಇತ್ತು ಅಂತಂದ್ರೆ ಏನ್ ಮಾಡ್ಬೇಕು ನಾವು? ಇಲ್ಲಿ ಒಂದು ಟ್ರಿಕ್ ಅನ್ನ ಯೂಸ್ ಮಾಡ್ಕೋಬೇಕು. ನೋಡ್ರಿ, ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ ಅಂತಂದ್ರ 15ರ ವರ್ಗ ಸಂಖ್ಯೆಯನ್ನ ಮಾಡಿ ತೋರಿಸ್ತೀನಿ. ನೋಡ್ರಿ, ಇಲ್ಲಿ 2ನೇ ಸ್ಥಾನದಲ್ಲಿ ಇರ್ತಕ್ಕಂತ ಅಂಕಿ ಏನದ ಅಂತಂದ್ರ 1 ಅದ. ಹೌದಾ, 1 ಅದ. ಇದಕ್ಕ 1ರ ಮುಂದಿನ ಸಂಖ್ಯೆ ಯಾವ್ದ್ರಿ? ಇಲ್ಲಿ ಬರ್ದಿನಿ ನೋಡಿ, 2 ಅದ. ಇಂಟು ಏನ್ ಮಾಡ್ಬೇಕ್ರಿ? 2 ಮಾಡ್ಬೇಕು. ಹಾಗಾಗಿ ಏನಾಗ್ತದ ಅಂತಂದ್ರೆ ಇಲ್ಲಿ 2 1ಲೆ ಎಷ್ಟಾಗ್ತದ್ರಿ? 2 ಆಗ್ತದ. ಇನ್ನ 5ರ ವರ್ಗ ಸಂಖ್ಯೆ ಮಾಡ್ಬೇಕು. ಎಷ್ಟಾಗ್ತದ ರೀ? 25. 225 15ರ ವರ್ಗ ಸಂಖ್ಯೆ ಆಗಿರ್ತದ. ಇದೇ ರೀತಿ ಏನ್ ಮಾಡ್ಬೇಕು ಅಂತಂದ್ರ, ನಾನು ಇಲ್ಲಿ ನಿಮಗೆ 25ರದ್ದು ಕೊಟ್ಟಾರ, ನಾನು 15 ಮಾಡಿ ತೋರಿಸಿದೀನಿ. ಇನ್ನು ನೋಡ್ರಿ 35ರದ್ದು ಮಾಡೋಣ. ನೋಡ್ರಿ, ಇಲ್ಲಿ ನೋಡ್ರಿ 35ರದ್ದು ಮಾಡಿ ನೋಡೋಣ. ಹಾಗಾದ್ರ ಇಲ್ಲಿ ನೋಡ್ರಿ 35ರ ವರ್ಗ ಸಂಖ್ಯೆಯನ್ನ ಮಾಡ್ಬೇಕಂತಂದ್ರ ಹಿಂದಿನ ಸಂಖ್ಯೆ ಯಾವ್ದೈತ್ರಿ? ಇಲ್ಲಿ 3 ಅದ. 3ರ ಮುಂದಿನ ಸಂಖ್ಯೆ ಯಾವ್ದ್ರಿ? 3 × 4 ಮಾಡ್ಬೇಕು. ಹೌದಾ, 3ರ ಮುಂದಿನ ಸಂಖ್ಯೆ 4 ಬರ್ತದ. ಹಾಗಾಗಿ ಏನ್ ಮಾಡೋಣ ಅಂತಂದ್ರ ನಾವು 3ರ ಮುಂದಿನ ಸಂಖ್ಯೆ 4. 4 3ಲೆ 12. ಹೌದಾ, 4 3ಲೆ 12 ಆಗ್ತದ. 12 ಆದ್ರ ಮುಂದೆ ಏನ್ ಇಡ್ಬೇಕ್ರಿ? ಈ 5ರ ವರ್ಗ ಸಂಖ್ಯೆಯನ್ನ ಮಾಡಿಡ್ಬೇಕು. ಮುಂದೇನ್ ಇಡ್ಬೇಕು? 5ರ ವರ್ಗ ಸಂಖ್ಯೆಯನ್ನ ಇಡ್ಬೇಕು. ಎಷ್ಟು ಬರ್ತದ್ರಿ? 5ರ ವರ್ಗ ಸಂಖ್ಯೆ 25. ಹಾಗಾದ್ರ 35ರ ವರ್ಗ ಸಂಖ್ಯೆ ಎಷ್ಟು ಅಂತಂದ್ರ 1225 ಅಂತ ಹೇಳಾಗ್ತದ. ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ, ನನಗ ಇನ್ನ 45ರ ಅಥವಾ ಏನ್ ಮಾಡ್ರಿ ಅಂತಂದ್ರ 85ರ ಒಂದು ವರ್ಗ ಸಂಖ್ಯೆಯನ್ನ ಏನ್ ಮಾಡ್ರಿ ಅಂತಂದ್ರ ನನಗ ಕಮೆಂಟ್ ಬಾಕ್ಸ್ ಅಲ್ಲಿ ನೀವೇನ್ ಮಾಡ್ರಿ? ತಿಳಿಸ್ರಿ. 45ರ ವರ್ಗ ಸಂಖ್ಯೆ ಮತ್ತು 85ರ ವರ್ಗ ಸಂಖ್ಯೆಯನ್ನ ನಾನು ಹೇಳಿರೋ ಟ್ರಿಕ್ ಮುಖಾಂತರ ಮಾಡಿ, 1 ಲೈನ್ ಮೆಥಡ್ ಅಲ್ಲಿ ಮಾಡಿ ನನ್ಗೇನ್ ಮಾಡ್ರಿ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಅನ್ನ ಹಾಕ್ರಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ, ಹಾಗೆ ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ಇಲ್ಲಿ ನೋಡ್ರಿ ಮುಂದಿನ ಸಂಖ್ಯೆ ಏನ್ ಕೊಟ್ಟದಾನಂತಂದ್ರ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಮಗ 1 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? 1 ಅಂತ ಹೇಳಿ ಆಗ್ತದ. ಚಿಕ್ಕ 1. ಆಮೇಲೆ ದೊಡ್ಡ ಸಂಖ್ಯೆ ಯಾವ್ದ್ರಿ? ದೊಡ್ಡ ಸಂಖ್ಯೆ 1 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು? 9 ಅಂತ ಹೇಳಿ ಆಗ್ತದ. ನೆಕ್ಸ್ಟ್ 2 ಅಂಕಿಯ ಚಿಕ್ಕ ಸಂಖ್ಯೆ 2 ಅಂಕಿಯ ಚಿಕ್ಕ ಸಂಖ್ಯೆ
10. ಆಮೇಲೆ ದೊಡ್ಡ ಸಂಖ್ಯೆ 2 ಅಂಕಿಯ ದೊಡ್ಡ ಸಂಖ್ಯೆ 99 ಅಂತ ಆಗ್ತದ. 3 ಅಂಕಿಯ ಚಿಕ್ಕ ಸಂಖ್ಯೆ 100. ಹೌದಾ, 3 ಅಂಕಿಯ ಚಿಕ್ಕ ಸಂಖ್ಯೆ 100. ಆಮೇಲೆ 3 ಅಂಕಿಯ ದೊಡ್ಡ ಸಂಖ್ಯೆ 999. ಹಾಗಾದ್ರೆ 4 ಅಂಕಿಯ ಚಿಕ್ಕ ಸಂಖ್ಯೆ 1000 ಆಗ್ತದ. ನೆಕ್ಸ್ಟ್ 4 ಅಂಕಿಯ ದೊಡ್ಡ ಸಂಖ್ಯೆ ಎಷ್ಟಾಗ್ತದ ರೀ? 9999 ಅಂತೇಳಿ ಆಗ್ತದ. ಹೌದಾ, ನೆಕ್ಸ್ಟ್ ನೋಡ್ರಿ 5 ಅಂಕಿಯ ಚಿಕ್ಕ ಸಂಖ್ಯೆ ಏನಾಗ್ತದ ಅಂತಂದ್ರ 10,000 ಆಗ್ತದ. ಹೌದಾ, 10,000 ಆಗ್ತದ. ಇನ್ನ 5 ಅಂಕಿಯ ದೊಡ್ಡ ಸಂಖ್ಯೆ ಎಷ್ಟು ಅಂತಂದ್ರ 99,999 ಅನ್ನೋದು ಏನಾಗ್ತದ ಅಂತಂದ್ರ 5 ಅಂಕಿಯ ದೊಡ್ಡ ಸಂಖ್ಯೆ ಆಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಮಗ್ ಕೇಳಿರೋದೇನು? 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ನಮ್ದ 1000 ಅಂತೇಳಿ ಆನ್ಸರ್ ಬಂದದ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಕೆಳಗಿನವುಗಳಲ್ಲಿ ಯಾವ ಗುಂಪು 4ರ ಅಪವರ್ತ್ಯಗಳು ಅಂತೇಳಿ ಕೇಳ್ಯಾರ. ಹೌದಾ, ಕೆಳಗಿನವುಗಳಲ್ಲಿ ಯಾವ ಗುಂಪು 4ರ ಅಪವರ್ತ್ಯಗಳು ಅಂತ ಕೇಳ್ಯಾರ. ವಿದ್ಯಾರ್ಥಿಗಳೇ, ನಿಮಗ್ ಗೊತ್ತಿರ್ಬೇಕು ಏನು ಅಂತಂದ್ರ ಅಪವರ್ತನಗಳಂದ್ರೆ ಏನು, ಅಪವರ್ತ್ಯಗಳಂದ್ರೆ ಏನು. ಅಪವರ್ತನಗಳಂತಂದ್ರ ಈ ಒಂದು ಸಂಖ್ಯೆಯನ್ನ ಕೊಟ್ಟಾಗ ಅವು ಯಾವ್ಯಾವ ಮಗ್ಗಿಯೊಳಗ ಭಾಗ ಹೋಗ್ತಾವು ಅನ್ನೋದನ್ನ ಭಾಗಾಕಾರದ ವಿಧಾನದ ಮೂಲಕ ನಾವ್ ಏನ್ ನೋಡ್ತೀವಲ್ಲ, ಅದು ಏನಂತಂದ್ರ ಅಪವರ್ತನಗಳು. ಇನ್ನು ಅಪವರ್ತ್ಯಗಳು ಅಂತಂದ್ರೆ ಏನಂತಂದ್ರ ಅವುಗಳ ಗುಣಕಗಳು, ಕೊಟ್ಟ ಸಂಖ್ಯೆಯ ಗುಣಕಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಅಪವರ್ತ್ಯಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ನಮ್ಗೆ ಯಾವ ಸಂಖ್ಯೆ ಕೊಟ್ಟಾರ ಅಂತಂದ್ರ ಇಲ್ಲಿ 4 ಅನ್ನೋದು ಕೊಟ್ಟಾರ. 4ರ ಅಪವರ್ತ್ಯಗಳು ಕೇಳ್ಯಾರ ಅಂತಂದ್ರ 4 1 4, 4 2 8, 4 3 12, 4 4 16, 4 5 20, 4 6 24 ಅನ್ನೋವೆಲ್ಲ ಏನಂತಂದ್ರೆ ಇವು 4ರ ಅಪವರ್ತ್ಯಗಳು. ಇನ್ನು ಅಪವರ್ತನಗಳು ನೋಡ್ರಿ, 4ರ ಅಪವರ್ತನಗಳು. 4ರ ಅಪವರ್ತನ ಕೇಳಿದಾಗ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ 4 ಅನ್ನೋದು ಯಾವ ಮಗ್ಗಿಲೆ ಭಾಗ ಹೋಗ್ತದ ನೋಡ್ರಿ. ಫಸ್ಟ್ 4 ಅನ್ನೋದು 1ರ ಮಗ್ಗಿಲೆ, ಎಲ್ಲಾ ಸಂಖ್ಯೆಗಳು 1ರ ಮಗ್ಗಿಲೆ ಭಾಗ ಹೋಗ್ತಾವ. ಆಮೇಲೆ 2ರ ಮಗ್ಗಿಯಾಗ 4 ಅನ್ನೋದು ಐದ. ಆಮೇಲೆ ಮತ್ತ 3ರ ಮಗ್ಗಿಯಾಗಿಲ್ಲ, ಮತ್ತೇನಾಯ್ತು ಅಂತಂದ್ರ 4ರ ಮಗ್ಗಿಯಾಗದ. ಹಾಗಾಗಿ ಇದೊಂದು ಏನಂತಂದ್ರ ಭಾಜ್ಯ ಸಂಖ್ಯೆ. ಯಾಕಂತಂದ್ರ ಇಲ್ಲಿ 3 ಮಗ್ಗಿಯೊಳಗ್ ಭಾಗ ಹೋಗತ್ತಿದಲ್ಲ, ಅದಕ್ಕೆ ಏನಂತಂದ್ರೆ ಇದು ಒಂದು ಭಾಜ್ಯ ಸಂಖ್ಯೆ ಆಗಿದೆ. ಹಾಗಾದ್ರೆ ಅಪವರ್ತನ ಗೊತ್ತಾಯ್ತು ನಿಮ್ಗೆ. ಇನ್ನು ಅಪವರ್ತನ ನೋಡ್ರಿ ಯಾವ ಆಪ್ಷನ್ ಆಗ್ತದ ಅಂತಂದ್ರ ಕಮೆಂಟ್ ಮಾಡ್ರಿ. ಯಾವ ಆಪ್ಷನ್ ಆಗ್ತದ ನೋಡ್ರಿ. 4 8 12 16 20. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ಇಲ್ಲಿ ನೋಡ್ರಿ ಇದು ಯಾಕೆ ಆಗಂಗಿಲ್ಲ ಅಂತಂದ್ರೆ ಇಲ್ಲಿ 17 ಬಂದದ, ಆಗಂಗಿಲ್ಲ. ಆಮೇಲೆ ಇಲ್ಲಿ ಯಾಕೆ ಆಗಂಗಿಲ್ಲ ನೋಡ್ರಿ, ಇಲ್ಲಿ 25 ಬಂದದ, ಆಗಂಗಿಲ್ಲ. ಹಾಗಾದ್ರೆ ಇಲ್ಲಿ 6 ಬಂದದ, ಇದು ಕೂಡ ಏನಾಗಂಗಿಲ್ಲ ಅಂದ್ರ 4ರ ಅಪವರ್ತ್ಯ ಆಗಂಗಿಲ್ಲ. ಹಾಗಾದ್ರೆ ಬಿ ಈಸ್ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 2024ರಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಎಷ್ಟು ದಿನಗಳು ಬರ್ತವೆ ಅಂತೇಳಿ ಕೇಳ್ತಾರ. ಹೌದಾ, ಎಷ್ಟು ದಿನಗಳು ಬರ್ತಾವ ಅಂತಂದ್ರ ನಮಗೆ ಲೆಕ್ಕ ಹಾಕ್ಬೇಕು ಅಂತಂದ್ರ ಒಂದು ನಾವು ಟ್ರಿಕ್ ಅನ್ನ ಯೂಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ಫೆಬ್ರವರಿ 24, ಇಲ್ಲಿ 2024 ಅನ್ನೋದು ಏನ ನಮಗ ಅಧಿಕ ವರ್ಷ ಆಯ್ತು ಏನ ಸಾಮಾನ್ಯ ವರ್ಷ ಆಯ್ತು ಅನ್ನೋದು ಏನಾಗ್ಬೇಕು ನಮ್ಗ ಗೊತ್ತಾಗ್ಬೇಕು. ಹಾಗಾದ್ರೆ ನೋಡ್ರಿ ಇಲ್ಲಿ ನಾವು ಅಧಿಕ ವರ್ಷನೋ ಇನ್ನು ಸಾಮಾನ್ಯ ವರ್ಷನೋ ಕಂಡು ಹಿಡಿಬೇಕಾರ ನಾವ್ ಏನ್ ಮಾಡ್ಬೇಕು, ಇದನ್ನ 4ರಲ್ಲೇ ನಾವ್ ಏನ್ ಮಾಡ್ಬೇಕು, ಡಿವೈಡ್ ಮಾಡ್ಬೇಕು. ಹೌದು, 4ರಲ್ಲೇ ಏನ್ ಮಾಡ್ಬೇಕಂತಂದ್ರ ನಾವು ಡಿವೈಡ್ ಮಾಡ್ಬೇಕು. ಹಾಗಾದ್ರೆ ನೋಡ್ರಿ ಸಂಪೂರ್ಣವಾಗಿ 4ರಲ್ಲೇ ಭಾಗ ಕೊಟ್ಟಂತಹ ವರ್ಷ ಸಂಪೂರ್ಣವಾಗಿ 4ರಲ್ಲೇ ಭಾಗ ಹೋಯ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾವು ಅಧಿಕ ವರ್ಷ ಅಂತೇಳಿ ಕರಿತೀವಿ. ಸಂಪೂರ್ಣವಾಗಿ ಭಾಗ ಹೋಗ್ಲಿಲ್ಲ, ಶೇಷ ಉಳಿತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾವು ಸಾಮಾನ್ಯ ವರ್ಷ ಅಂತೇಳಿ ಕರಿತೀವಿ. ಹಾಗಾದ್ರೆ 2024 ಏನಾಗ್ತದ ಅಂತ ನೋಡೋಣ. ನೋಡ್ರಿ ಇಲ್ಲಿ 4 5 ಎಷ್ಟ್ರಿ 20. ಹೌದಾ, 0 ಉಳಿತು ಶೇಷ. ಆಮೇಲೆ 2 ಯಾಕಂದ್ರ ಇಲ್ಲಿ 2ನ್ನ ಇಳಿಸ್ಕೋತೀವಿ ನಾವು. ಇಳಿಸ್ಕೊಂಡಾಗ 4ಕ್ಕಿಂತನೂ 2 ಸಣ್ಣದಿತ್ತಂದ್ರೆ ಏನ್ ಮಾಡ್ಬೇಕು, ಮ್ಯಾಲ ಒಂದು 0 ಕೊಟ್ಟು ಈ ಮುಂದಿನ ಸಂಖ್ಯೆಯನ್ನು ಕೂಡ ಇಲ್ಲೇ ಇಳಿಸ್ಕೋಬೇಕು. ಹೌದಾ, ಎಷ್ಟಾಗ್ತದ ರೀ 4 6 24. ಶೇಷ ಏನ್ ಉಳಿತ್ರಿ 0. ಶೇಷ ಏನ್ ಉಳಿತು 0 ಉಳಿತು. ಹಾಗಾದ್ರ ಶೇಷ ನಮಗ್ 0 ಉಳಿದ್ರ ಇದು 24 ಅನ್ನೋದು ಏನಾಯ್ತಂತಂದ್ರೆ 2024 ಅನ್ನೋದು ನಮಗ ಅಧಿಕ ವರ್ಷ ಅದ. ಹಾಗಾದ್ರ ಗೊತ್ತಾಗ್ತದ ನೋಡ್ರಿ, ಅಧಿಕ ವರ್ಷ ಅದ. ಅಧಿಕ ವರ್ಷದಲ್ಲಿದ್ದಾಗ ಫೆಬ್ರವರಿ ತಿಂಗಳಿನಲ್ಲಿ ಎಷ್ಟು ದಿನಗಳು ಇರ್ತಾವ ಅಂತಂದ್ರ ಆಪ್ಷನ್ ಬಿ 29 ದಿನಗಳು ಇರ್ತಾವ. ಇಲ್ಲಿ ಶೇಷ ಉಳಿದು ಸಾಮಾನ್ಯ ವರ್ಷ ಆಗಿತ್ತು ಅಂತಂದ್ರ ಫೆಬ್ರವರಿ ತಿಂಗಳಿನಲ್ಲಿ ಎಷ್ಟು ದಿನಗಳಿರ್ತಿದ್ದು 28 ದಿನಗಳಿರ್ತಿದ್ದು. ವಿದ್ಯಾರ್ಥಿಗಳೇ, ಹಾಗಾದ್ರೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ 2020
2032 ಇದು ಏನಾಗ್ತದ, ಅಧಿಕ ವರ್ಷ ಆಗ್ತದನೋ ಏನ ಸಾಮಾನ್ಯ ವರ್ಷ ಆಗ್ತದನೋ ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸ್ರಿ. ಓಕೆ, ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಏನಿದೆ ಅಂತ ನೋಡ್ರಿ. 2 ಸಂಖ್ಯೆಗಳ ಮೊತ್ತ 88,725. ಅವುಗಳಲ್ಲಿ ಒಂದು ಸಂಖ್ಯೆ 49,726 ಆದರೆ ಇನ್ನೊಂದು ಸಂಖ್ಯೆಯನ್ನ ಕಂಡು ಹಿಡಿಯಿರಿ ಅಂತ ಹೇಳ್ಯಾರ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದ. ಯಾಕಂತಂದ್ರೆ ಇಂತಹ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ 2019 ಅಥವಾ 20ರಲ್ಲಿ ಏನ್ ಮಾಡಿದ್ರು ಅಂತಂದ್ರ ಇಂತಹ ಒಂದು ಪ್ರಶ್ನೆಯನ್ನ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳು ನೋಡಿ, ಇಲ್ಲಿ 2 ಸಂಖ್ಯೆಗಳ ಮೊತ್ತ ಅಂತಂದ್ರೆ ಯಾವ 2 ಸಂಖ್ಯೆಯನ್ನ ಕೂಡಿಸ್ಯಾರ. ಹೌದಾ, ಯಾವ 2 ಸಂಖ್ಯೆಯನ್ನ ಕೂಡಿಸಿದಾಗ ಎಷ್ಟು ಬಂದೈತಿ ಅಂತಂದ್ರೆ ನಮ್ಗ 88,725 ಬಂದದ. ಹಾಗಾಗಿ ಏನಂತಂದ್ರೆ ಇಲ್ಲಿ ಅದರೊಳಗಿಂದ ಒಂದು ಸಂಖ್ಯೆ ಎಷ್ಟೈತೆ ಅಂತಂದ್ರೆ 49,726. ಹಾಗಾದ್ರೆ ಇನ್ನೊಂದು ಸಂಖ್ಯೆ ನಾವು ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, 88,725ರಲ್ಲಿ ಮೈನಸ್ ಮಾಡ್ಬೇಕು ಅದನ್ನ. ಅವಾಗ ನಮಗ ಇನ್ನೊಂದು ಸಂಖ್ಯೆ ಯಾವ್ದು ಅಂತೇಳಿ ಗೊತ್ತಾಗ್ತದ. 49,726ನ ಏನ್ ಮಾಡಿಬಿಡೋಣ ಅಂತಂದ್ರ ನಾವು ಮೈನಸ್ ಮಾಡೋಣ. ಹಾಗಾದ್ರೆ ನೋಡ್ರಿ, 15ರೊಳಗೆ 6 ತೆಗೆದ್ರ 9, 12ರೊಳಗೆ 3 ತೆಗೆದ್ರ 9, ನೆಕ್ಸ್ಟ್ 17ರೊಳಗ 8 ತೆಗೆದ್ರೆ ಎಷ್ಟು ಉಳಿತದ ರೀ, 9 ಉಳಿತದ. ನೆಕ್ಸ್ಟ್ 18ರೊಳಗ 10 ತೆಗೆದ್ರೆ ಎಷ್ಟು ಉಳಿತದ ರೀ, 18ರೊಳಗ 10 ತೆಗೆದ್ರೆ 8 ಉಳಿತದ. ಹಾಗಾದ್ರ ಇಲ್ಲಿ 8ರೊಳಗ 5 ತೆಗೆದ್ರೆ ಎಷ್ಟು ಉಳಿತದ ರೀ, 3 ಉಳಿತದ. ಹಾಗಾದ್ರೆ ನಮ್ಮ ಆನ್ಸರ್ ಏನು, 38,999 ಆಗ್ತದ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಓಕೆ, ಸೊ ಏನಾಗ್ತದ ರೀ, ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ನೋಡ್ರಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 85,676ಕ್ಕೆ ಎಷ್ಟನ್ನು ಸೇರಿಸಿದರೆ 98,670 ಬರುತ್ತದೆ ಅಂತೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ನೋಡ್ರಿ, ಇಲ್ಲಿ ಏನ್ ಮಾಡ್ಬೇಕು, 98,670ಕ್ಕೆ ಎಷ್ಟನ್ನು ಸೇರಿಸಿದಾಗ ಇಷ್ಟು ಬರ್ತದ ಅಂತ ಹೇಳಿ ಹೇಳಿದಾರ. ಹಾಗಾದ್ರೆ ನೋಡಿ, ಇಲ್ಲಿ 85,676 ಏನ್ ಮಾಡ್ಬೇಕಂತಂದ್ರೆ ಇದರಲ್ಲಿ ಮೈನಸ್ ಮಾಡ್ಬೇಕು. 85,676 ಇದಕ್ಕೆ ಏನ್ ಮಾಡ್ಬೇಕಂತಂದ್ರ ಮೈನಸ್ ಮಾಡ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳೇ ನೋಡ್ರಿ, ಏನ್ ಬರ್ತದ ಅಂತಂದ್ರ 10ರಲ್ಲಿ 6 ಕಳೆದ್ರೆ 4 ಉಳಿತು. ಆಮೇಲೆ 17ರಲ್ಲಿ 8 ಕಳೆದ್ರೆ ಎಷ್ಟು ಉಳಿತು, 9 ಉಳಿತು. ನೆಕ್ಸ್ಟ್ 16ರಲ್ಲಿ 7 ಕಳೆದ್ರೆ 9 ಉಳಿತು. ನೆಕ್ಸ್ಟ್ 8ರಲ್ಲಿ 6 ಕಳೆದ್ರೆ 2 ಉಳಿತು. ನೆಕ್ಸ್ಟ್ 9ರಲ್ಲಿ 8 ಕಳೆದ್ರೆ 1 ಉಳಿತು. 12,994 ಅನ್ನೋದು ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಆಪ್ಷನ್ ಎ ಅನ್ನೋದು ಏನಂತಂದ್ರ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಇಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.